ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಪ್ಪನೀರು ಅಥವಾ ಸಪ್ಪೆಸರು ಮಾಡ್ಕೊತಾ ಇದ್ದೀವಿ ವಿಲೇಜ್ ಸ್ಟೈಲಲ್ಲಿ. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಮೊಳಕೆ ಹುರುಳಿಕಾಳು 1 ಕಪ್ಪು, ಕಾಯಿ ತುರಿ ಸ್ವಲ್ಪ, 2 ಈರುಳ್ಳಿ ಕಟ್ ಮಾಡಿಟ್ಟಿರೋದು, ಮತ್ತು ಸ್ವಲ್ಪ ಕರಿಬೇವು, 4 ಬದನೆಕಾಯಿ, ಚಿಕ್ಕದಾದರೆ 4 ತಗೊಳ್ಳಿ, ದೊಡ್ಡದಾದರೆ 2 ತಗೊಳ್ಳಿ, ಸಾಸಿವೆ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಸಾಸಿವೆ, 2 ಟೊಮೊಟೊ, 1 ನಾಟಿ, 1 ಸೀಡ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ, 5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಣಮೆಣಸಿನ್ಕಾಯಿ 5-6 ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ಮಡಿಕೆನ ಇಟ್ಬಿಟ್ಟು ಮಣ್ಣಿನ ಮಡಿಕೆನ ಇಕ್ಕಿ ಇವತ್ತು ಮಾಡ್ತಾ ಇರೋದು ನಾನು. 2 ಗ್ಲಾಸ್ ನೀರು ಸೇರಿಸ್ಕೊಳ್ಳಿ, ಸ್ವಲ್ಪ ಬಿಸಿ ಆಗೋವರೆಗೂ ಇರಬೇಕು. ಇವತ್ತಿನ ಸ್ಪೆಷಲ್ ಇದೆ ನೋಡಿ, ಮಡಿಕೆಯಲ್ಲಿ ಮಾಡೋದು ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರೋದು. ಮಡಿಕೆಯಲ್ಲಿ ತಿಂದರೆ ಹೆಲ್ತ್ಗೆ ತುಂಬ ಒಳ್ಳೆಯದು. ಅದಕ್ಕೆ ಇವತ್ತು ಮಡಿಕೆಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಥರ ತೊಳೆದಿರೋ ಮೊಳಕೆ ಹುರುಳಿಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನಾನು ನೀರು ಬಿಸಿಯಾಗಿದೆ, ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು 2 ಟೊಮೊಟೊ ಅದೇ ಮಡಿಕೆಯಲ್ಲೇ ಸೇರಿಸ್ಕೋಬೇಕು. ಮತ್ತು 4 ಬದನೆಕಾಯಿ ತೊಗೊಂಡಿದ್ನಲ್ಲ, ನಿಮಗೆ ಬೇಕಿದ್ದರೆ 4 ತೊಗೊಳ್ಳಿ, ಇಲ್ಲ 2 ತೊಗೊಳ್ಳಿ. ನಾನು ಚಿಕ್ಕವಾಗಿರೋದಕ್ಕೆ 4 ತೊಗೊಂಡಿದ್ದೀನಿ. ಈ ಥರ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೋಬೇಕು, ಏನಾದರೂ ಉಳುಕಿರುತ್ತೆ ಅಂತ ಆ ಥರ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಾನು. ನೋಡಿರಿ ಯಾವ ಥರ ಕುದೀತೈತೆ ಅಂತ ಒಂದು ಸಲ ತೆಗೆದು ನೋಡಬೇಕು. ನೋಡಿ ಈಗ ಯಾವ ಥರ ಬಂದಿದೆ ಅಂಥೇಳಿ. ತುಂಬ ಬಿಸಿ ಆಗುತ್ತೆ, ಅದು ಮುಟ್ಟೋಕ್ಕಾಗಲ್ಲ, ಹುಷಾರಾಗಿ ಮಾಡ್ಕೊಳ್ಳಿ. ಮಡಿಕೆಯಲ್ಲಿ ಮಾಡೋದಾದರೆ ತುಂಬ ಬಿಸಿ ಇರುತ್ತದು. ಹಬೆಯಲ್ಲೇ ಬೇಗ ಬೇಯುತ್ತದು. ನೋಡಿ ಈಗ ಇಸ್ಕಿ ನೋಡಿದ್ರೆ ಬೆಂದಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ ನಿಮಗೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈಗ ನೋಡ್ತಾ ಇರ್ಬೋದು, ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ ನಾನು. ಬೆಂದಿದೆ, ಅದಕ್ಕೆ ಕೆಳಗಡೆ ಇಳಿಸ್ಕೊತಾ ಇದ್ದೀನಿ. ಕೆಳಗಡೆ ಇಳಿಸ್ಕೊಂಡು ಸ್ಟವ್ ಮೇಲೆ ಬಾಣಲಿನ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನಾವು ಮಾಡೋ ರೆಸಿಪಿಗಳು ತುಂಬ ಈಸಿಯಾಗಿರ್ತವೆ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅಡುಗೆ ಬರದೇ ಇರೋರು ಕೂಡ ನಮ್ಮ ರೆಸಿಪಿಗಳನ್ನ ಮಾಡಿ ಟ್ರೈ ಮಾಡ್ಬೋದು ನೀವು. ಈಗ ಸಾಸಿವೆ ಸಿಡಿತಾ ಇದೆ. ನೀವು ಮಡಿಕೆಯಲ್ಲಿ ಮಾಡಿಲ್ಲ ಅಂದರೂ ಪಾತ್ರೆಯಲ್ಲಿ ಸಮೇತ ಮಾಡ್ಕೋಬೋದು, ಇಲ್ಲ ಕುಕ್ಕರಲ್ಲಾದರೂ ಮಾಡ್ಕೋಬೋದು. ಕುಕ್ಕರಲ್ಲಿ 2 ವಿಸಿಲ್ ಹಾಕ್ಸ್ಕೊಂಡ್ರೆ ಬೆಂದಿರುತ್ತೆ. ಇಲ್ಲ ಪಾತ್ರೆಯಲ್ಲಿ ಮಾಡ್ಕೊಳ್ಳೋದಾದರೆ ಬೆಂದಿರೋದು ಇಸ್ಕಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಬೆಂದಿದೆಯೋ ಇಲ್ವೋ ಅಂತ. ಈ ಥರ ಮಡಿಕೆಯಲ್ಲಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಈರುಳ್ಳಿನೂ ಮತ್ತು ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಈ ಥರ ಸೈಡಿಗೆ ಬಸ್ದಿಟ್ಕೊಂಡಿದ್ದೀನಿ ನಾನು. ಬೇಯಿಸಿರೋ ಕಾಳನ್ನ ತೂತಿನ ಬಟ್ಲಿರುತ್ತಲ್ಲ ಅದರಲ್ಲಿ ಹಾಕಿದ್ದೀನಿ. ನೋಡಿ ನೀರೆಲ್ಲ ಒಂದು ಸಪ್ರೇಟ್ ಆಗಿದೆ, ಕಾಳೆ ಸಪ್ರೇಟ್ ಇದೆ. ಈಗ ಬೆಂದಿದೆ ಈರುಳ್ಳಿ, ಕರಿಬೇವು ಮತ್ತು ಸಾಸಿವೆ, ಎಣ್ಣೆ ಸ್ವಲ್ಪ ತೆಗೆದು ಆ ನೀರಿಗೆ ಸೇರಿಸ್ಕೊತಾ ಇದ್ದೀನಿ ನಾನು. ನೀರು ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡಿದ್ದೀನಿ, ಅಷ್ಟು ನೀರು ಅವಶ್ಯಕತೆ ಇಲ್ಲ ಅಂತ. ನಮ್ಗೆ ಎಷ್ಟು ಬೇಕೋ ಅಷ್ಟು ಕಲಿಸ್ಕೊಳ್ಳೋಣ ಅಂತ ಸ್ವಲ್ಪ ಸೈಡಿಗೆ ತೆಗೆದಿಟ್ಕೊಂಡು ಈಗ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಕೆಲವರು ಒಗ್ಗರಣೆ ಹಾಕ್ಕೊತಾರೆ ಆ ನೀರಿಗೆ, ಕೆಲವರು ಹಾಕ್ಕೊಳ್ಳಲ್ಲ. ನಾನು ಹಾಕ್ಕೊತಾ ಇದ್ದೀನಿ ಇಲ್ಲಿ, ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಕಾಳಿಗೆ ಅಲ್ಲದೆ ಆ ಥರ ನೀರಿಗೂ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಈ ಥರ ಕಲಿಸ್ಕೊಳ್ಳಿ ಒಗ್ಗರಣೆಯಲ್ಲಿ ಚೆನ್ನಾಗಿ. ಕಾಯಿ ತುರಿದಿಟ್ಕೊಂಡಿರ್ತೀವಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೇಕು ಇವಾಗ ನೀವು. 1 ನಿಮಿಷ ಚೆನ್ನಾಗಿ ಈ ಥರ ಕಲಿಸ್ಕೊಳ್ರಿ. ಸ್ವಲ್ಪ 1 ನಿಮಿಷ ಫ್ರೈ ಆದರೆ ಚೆನ್ನಾಗಿರುತ್ತೆ. ಯಾಕಂದರೆ ಬೇಸಿಗೆಗೆ ಕಾಯಿ ತುರಿ ಹಾಕೋದ್ರಿಂದ ಬೇಗ ಕೆಟ್ಟೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಒಣಮೆಣ್ಸಿನ್ಕಾಯಿನ ಹುರಿದಿಟ್ಕೊಂಡಿದ್ದೀನಿ ನನ್ನ ಸೈಡ್ಗೆ. ಈಗ ಒಂದು ಪ್ಲೇಟ್ಗೆ ನಾನು ಕ್ರಷ್ ಮಾಡಿರೋ ಅಂತಹ ಬೆಳ್ಳುಳ್ಳಿ ಮತ್ತು ಸಣ್ಣಗೆ ಕಟ್ ಮಾಡಿರೋ ಅಂತಹ
ಕೊತ್ತಂಬರಿ ಸೇರಿಸ್ಕೊಂಡಿದ್ದೀನಿ. ಸ್ವಲ್ಪ ನೀರು ತಗೊಂಡು ಮತ್ತು ಟೊಮೊಟೊದು ಎಲ್ಲ ಚಿಪ್ಪೆಲ್ಲ ತೆಗ್ದಾಕ್ಕೊತಾ ಇದ್ದೀನಿ. ಬದನೆಕಾಯ್ದು ಎಲ್ಲ ಸೈಡಿಗೆ ತೆಗ್ದಾಕ್ಕೊಂಡಿದ್ದೀನಿ. ಈ ಥರ ಇವಾಗ ಇಸ್ಕೋಬೇಕು ನುಣ್ಣಗೆ. ಕ್ರಷ್ ಮಾಡ್ಕೊಂಡು ಇಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ನೀವು ಎಷ್ಟು ಚೆನ್ನಾಗಿ ಸಿಗ್ತಿರೋ ಅಷ್ಟು ರುಚಿ ಚೆನ್ನಾಗಿರುತ್ತೆ ಇದು. ಕೊತ್ತಿಮೀರಿನೂ ಅಷ್ಟೇ ಸಣ್ಣ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಅದನ್ನು ಚೆನ್ನಾಗಿ ಈ ಥರ ಆ ನೀರಲ್ಲಿ ಸ್ವಲ್ಪ ನೀರು ತಗೊಂಡು ಆರಿದ್ಮೇಲೆ ಈ ಥರ ಇಸ್ಕೋಬೇಕು ನೋಡಿ. ಕೆಲವ್ರಿಗೆ ಕೈಯಲ್ಲಿ ಇಸ್ಕೋಕ್ಕೆ ಬರಲ್ಲ. ಕೈಯಲ್ಲಿ ಇಸ್ಕಿದ್ರೇ ಈ ಸಾರು ರುಚಿ ಇರೋದು. ಇದು ವಿಲೇಜ್ ಸ್ಟೈಲಲ್ಲಿ ಮಾಡ್ತಾ ಇರೋದಲ್ವ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇವಾಗ ಸ್ಮ್ಯಾಶ್ ಮಾಡಿದ್ರೆ ಇದರಷ್ಟು ರುಚಿ ಬರೋದಿಲ್ಲ ಕೈಯಲ್ಲಿ ಇಸಿದಷ್ಟು, ಆದರೆ ಕೈಯಲ್ಲಿ ಇಸಿದ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮತ್ತು ಬದನೆಕಾಯಿನ ಇಸ್ಕೊತಾ ಇದ್ದೀನಿ. ಇವಾಗ ಎಲ್ಲವನ್ನು ನುಣ್ಣಗೆ ಇಸ್ಕೋಬೇಕು. ನೋಡಿರಿ, ಈಗ ಈ ಥರ ಇಸ್ಕಿದ್ದೀನಿ ನಾನು ನುಣ್ಣಗೆ. ಈಗ ನೀರಿಗೆ ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ, ಆ ನೀರಿಗೆ ಸೇರಿಸ್ಕೊತೀನಿ ಇದನ್ನು, ಇಸ್ಕಿರೋದನ್ನು. ತುಂಬ ಈಸಿ ಫ್ರೆಂಡ್ಸ್ ಇದು ಮಾಡೋದು. ನೋಡಿ, ಈ ಥರ ನೀರಿಗೆ ಕಲಸಿದ್ದೀನಿ. ಮತ್ತು ಸೈಡಿಗೆ ತೆಗೆದಿಟ್ಕೊಂಡಿದ್ನಲ್ಲ ಸ್ವಲ್ಪನೇ ಸ್ವಲ್ಪ ನೀರು, ನಮಗೆ ಜಾಸ್ತಿ ನೀರು ಅವಶ್ಯಕತೆ ಇರಲಿಲ್ಲ. ನಾನು ಇಲ್ಲಿ ಇಬ್ಬರಿಗೆ ಮಾಡಿರೋದು, ಆದ್ದರಿಂದ ಸ್ವಲ್ಪ ನೀರು ಸೈಡಿಗೆ ತೆಗೆದಿದ್ದೆ ನಾನು. ನೀವು ಜನ ಜಾಸ್ತಿ ಇದ್ದರೆ ಎಲ್ಲ ನೀರಿಗೂ ಬೆರೆಸ್ಕೊಳ್ಳಿ. ಈ ಥರ ಒಣಮೆಣ್ಸಿನ್ಕಾಯಿ ನಾನು ಸಪ್ರೇಟ್ ಇಸ್ಕೊತಾ ಇದ್ದೀನಿ, ಸ್ವಲ್ಪ ನೀರು ತೆಗೆದಿಟ್ಕೊಂಡು. ನಾನು ಅದರಲ್ಲಿ ಇಸ್ಕಲ್ಲ, ಒಟ್ಟು ಎಲ್ಲ ಸಿಗುತ್ತೆ ತಿನ್ನೋವಾಗ ಅಂಥೇಳಿ ಈ ಥರ ಇಸ್ಕೊಂಡು ಸೋಸ್ಕೊತೀನಿ. ಆ ಸಪ್ಪೆ ನೀರೊಳಕ್ಕೆ ಸೋಸ್ಕೊತಾ ಇದ್ದೀನಿ ನೋಡಿ. ಆಗ ಬಾಯಿಗೆ ಏನೂ ಸಿಕ್ಕಲ್ಲ, ಚಿಪ್ಪು ಸಿಗಲ್ಲ ಮತ್ತು ಬೀಜನೂ ಸಿಗಲ್ಲ ನೋಡಿ. ಈ ಥರ ಸೇರಿಸೋದ್ರಿಂದ ನಾವು ಮಾಡೋ ರೆಸಿಪಿಗಳು ತುಂಬ ಈಸಿಯಾಗಿರ್ತವೆ. ಈಗ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಅಡುಗೆ ಬರದೇ ಇರೋರು ಕೂಡ ತುಂಬ ಈಸಿಯಾಗಿ ಕಲ್ತ್ಕೊಬೋದು ಇವನ್ನೆಲ್ಲನೂ. ಅಷ್ಟು ಈಸಿಯಾಗಿ ತೋಡಿಸ್ಕೊತೀನಿ ನಾನು. ನೀವು ಕೂಡ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ನಲ್ಲಿ. ನಮ್ಮ ರೆಸಿಪಿಗಳು ಇಷ್ಟ ಆಗಿದರೆ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಈಗ ಮುದ್ದೆ ಜೊತೆಗೆ ಊಟ ಮಾಡೋಣ ಬನ್ನಿ. ನೋಡಿ, ಈ ಥರ ಬಂದಿದೆ. ಸಪ್ಪೆ ನೀರು ರೆಡಿ ಆಯಿತು.